ದೇವರ ಹುಂಡಿಗೂ ಕಳ್ಳರ ಕಣ್ಣು ಬೀಳುತ್ತಾ? ಹೀಗೊಂದು ಚರ್ಚೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದಂತಹ ಹುಂಡಿ ಕಳವು ಪ್ರಕರಣದ ನಂತರ ದೇಶಾದ್ಯಂತ ಚರ್ಚೆ ನಡೀತಾ ಇದೆ. ಸರ್ಕಾರದ ಸುಪರ್ದಿಯಲ್ಲಿರುವಂತಹ ದೇವರ ಸನ್ನಿಧಿಯಲ್ಲೇ ಭದ್ರತೆ ಇಲ್ಲದಿದ್ರೆ ಉಳಿದ ದೇವಾಲಯಗಳ ಪರಿಸ್ಥಿತಿ ಏನು ಅನ್ನೋ ಪ್ರಶ್ನೆ ಈಗ ಮೂಡುತ್ತಿದೆ. ಈ ಘಟನೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಒಂದು ರೀತಿಯ ಎಚ್ಚರಿಕೆ ಗಂಟೆ ಅಂತಾನೆ ಹೇಳ್ಬೋದು. ಇದೀಗ ರಾಜ್ಯದ ಮುಜರಾಯಿ ಮತ್ತು ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯಗಳ ಭದ್ರತೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮಹತ್ವದ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಇನ್ನು ಮುಂದೆ ಕೇವಲ ಸಿಸಿಟಿವಿ ಕ್ಯಾಮೆರಾ ಅಲ್ಲ, ವೆಬ್ ಆಧಾರಿತ ಸಿಸಿಟಿವಿ ಕ್ಯಾಮೆರಾಗಳು, ಫೇಸ್ ರೆಕಗ್ನಿಷನ್, ಡಿಜಿಟಲ್ ದೇಣಿಗೆ, ಪೊಲೀಸರ ಲೈವ್ ನಿಗಾ, ಹುಂಡಿ ಎಣಿಕೆಯ ಸಂಪೂರ್ಣ ವಿಡಿಯೋ ದಾಖಲೆ ಇವೆಲ್ಲವೂ ಕಡ್ಡಾಯವಾಗಲಿಕ್ಕಿದೆ. ಆದರೆ ಈ ನಿಯಮಗಳು ಯಾಕೆ, ಹೇಗೆ ಕೆಲಸ ಮಾಡಲಿಕ್ಕಿದೆ, ಕರ್ನಾಟಕದ ಯಾವ ದೇವಾಲಯಕ್ಕೆ ಅತಿ ಹೆಚ್ಚು ಆದಾಯ ಬರುತ್ತೆ, ವರ್ಷಕ್ಕೆ ಎಷ್ಟು ಕೋಟಿ ಕಾಣಿಕೆ ಸಂಗ್ರಹ ಆಗುತ್ತೆ, ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದು ಇವತ್ತಿನ ಫೋಕಸ್ ಪುಲ್ಲರ್ ಕಾರ್ಯಕ್ರಮ. ನಾನು ರಕ್ಷಿತಾ ಕರ್ಕೇರ. ಮೊದಲು ಹೊಸ ಭದ್ರತಾ ವ್ಯವಸ್ಥೆಯ ಬಗ್ಗೆ ನೋಡೋಣ. ಇದುವರೆಗೆ ದೇವಾಲಯಗಳಲ್ಲಿ ಸಾಮಾನ್ಯ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಆದರೆ ಕಳ್ಳರು DVR ಕಳವು ಮಾಡೋದು, ಕ್ಯಾಮೆರಾಗಳನ್ನು ಒಡೆದು ಹಾಕೋದು, ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸೋದು ಅಥವಾ ಕರ್ಪೂರದ ಹೊಗೆಯಿಂದ ಕ್ಯಾಮೆರಾದ ಲೆನ್ಸ್ ಕಾಣದಂತೆ ಮಾಡೋದು, ಈ ಥರ ಎಲ್ಲ ಮಾಡಿ ಕಳ್ತನ ಮಾಡ್ತಾ ಇತ್ತು. ಆ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೂ ಇತ್ತು. ಈ ರೀತಿಯ ಮೋಸಗಳನ್ನು ತಡಿಲಿಕ್ಕೋಸ್ಕರನೇ ಈಗ ವೆಬ್ ಕ್ಯಾಮೆರಾಗಳನ್ನು ಅಳವಡಿಸೋದಕ್ಕೆ ಸರ್ಕಾರ ಸೂಚನೆ ನೀಡಿದೆ. ಈ ವ್ಯವಸ್ಥೆಯಲ್ಲಿ ವಿಡಿಯೋಗಳು ನೇರವಾಗಿ ಸರ್ವರ್ನಲ್ಲಿ ಸಂಗ್ರಹವಾಗುತ್ತೆ. ಹೀಗಾಗಿ ಕ್ಯಾಮೆರಾ ಹಾಳಾದ್ರೂ ದೃಶ್ಯಗಳು ಮಾತ್ರ ಹಾಗೆ ಭದ್ರವಾಗಿರುತ್ತೆ. ದೇವಾಲಯಗಳಲ್ಲಿ ಹುಂಡಿಗಳನ್ನು ಎಲ್ಲರಿಗೂ ಕಾಣುವಂತೆ ಆ ಸ್ಥಳಗಳಲ್ಲಿ ಇಡಬೇಕಾಗಿರುತ್ತೆ. ಹುಂಡಿಯ 4 ಕಡೆ ವೆಬ್ ಕ್ಯಾಮೆರಾಗಳನ್ನು ಅಳವಡಿಸಬೇಕು. ದೇವಾಲಯದ ಒಳಭಾಗ ಮಾತ್ರ ಅಲ್ಲ, ಪ್ರತಿ ಚಲನವಲನಗಳು ಕೂಡ ಇಲ್ಲಿ ದಾಖಲಾಗಬೇಕಾಗಿದೆ. ಈ ವಿಡಿಯೋಗಳು ಕೇವಲ ದೇವಾಲಯದಲ್ಲೇ ಇರೋದಿಲ್ಲ, ಜಿಲ್ಲಾಧಿಕಾರಿ ಕಚೇರಿ ಇರ್ಬೋದು, ಉಪವಿಭಾಗಾಧಿಕಾರಿಯ ಕಚೇರಿ ಇರ್ಬೋದು, ಮುಜರಾಯಿ ಇಲಾಖೆ ಮತ್ತು ರಾಜ್ಯ ಮಟ್ಟದ ಕೇಂದ್ರ ಸರ್ವರ್ಗಳಲ್ಲಿ ಇದು ಸಂಗ್ರಹ ಆಗುತ್ತೆ. ಇನ್ನೊಂದು ದೊಡ್ಡ ಬದಲಾವಣೆ ಅಂದರೆ, ಇನ್ನು ದೇವಾಲಯಗಳ ಲೈವ್ ಕ್ಯಾಮೆರಾ ಫೀಡ್ ಸ್ಥಳೀಯ ಪೊಲೀಸ್ ಠಾಣೆ ಇರ್ಬೋದು, SP ಕಚೇರಿ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಮಾಡಲಾಗುತ್ತೆ. ಯಾವುದೇ ಕಳ್ತನ ಆಗಿರ್ಬೋದು, ಬೆಂಕಿ ಅವಘಡ ಅಥವಾ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾದ್ರೆ ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಲಿಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು ಭಕ್ತರಿಗೂ ಕೂಡ ಹೊಸ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗ್ತಿದೆ. ಇನ್ನು ಮುಂದೆ ನಗದು ರಹಿತ ಡಿಜಿಟಲ್ ದೇಣಿಗೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ಹುಂಡಿಯ ಬಳಿ QR ಕೋಡ್ಗಳನ್ನು ಅಳವಡಿಸಲಾಗುತ್ತೆ. UPI, ಭೀಮ್ ಅಥವಾ ಇತರ ಡಿಜಿಟಲ್ ಪಾವತಿ ಮೂಲಕ ಕಾಣಿಕೆಯನ್ನು ಸಲ್ಲಿಸಬಹುದು. ಪ್ರಸಾದ, ಸೇವಾ ಟಿಕೆಟ್, ಇತರ ಸೇವೆಗಳಿಗೂ ಡಿಜಿಟಲ್ ಪಾವತಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋದು ಸರ್ಕಾರದ ಖಡಕ್ ಸೂಚನೆ. ಇದರಿಂದ ಭಕ್ತರು ಹೆಚ್ಚಿನ ನಗದು ಹೊತ್ತು ಬರಬೇಕಾದ ಅಗತ್ಯ ಇರೋದಿಲ್ಲ. ಜೇಬು ಕಳವು ಅಥವಾ ಬ್ಯಾಗ್ ಕಳವು ಪ್ರಕರಣಗಳು ತಗ್ಗುವ ಸಾಧ್ಯತೆ ಇದೆ. ಆದರೆ QR ಕೋಡ್ ಬದಲಾಯಿಸಿ ಹಣವನ್ನು ಬೇರೆ ಖಾತೆಗೆ ವರ್ಗಾಯಿಸುವ ಮೋಸಗಳನ್ನು ತಡೆಯುವ ಜವಾಬ್ದಾರಿ ಕೂಡ ಈಗ ದೇವಾಲಯದ ಅಧಿಕಾರಿಗಳಾಗಿರ್ಬೋದು ಅಥವಾ ಸರ್ಕಾರದ ಮೇಲಿದೆ ಅಂತಾನೆ ಹೇಳ್ಬೋದು. ಇನ್ನು ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲೂ ಮಹತ್ವದ ಬದಲಾವಣೆಯನ್ನು ತರಲಾಗಿದೆ. ಇನ್ನು ಮುಂದೆ ಕಂದಾಯ ಅಧಿಕಾರಿ ಕಡ್ಡಾಯವಾಗಿ ಆ ಸ್ಥಳದಲ್ಲಿ ಹಾಜರಿರಬೇಕಾಗುತ್ತೆ. ತಹಶೀಲ್ದಾರ್ ಮೇಲ್ವಿಚಾರಣೆಯಲ್ಲೇ ಈ ಎಣಿಕೆ ಕಾರ್ಯಕ್ರಮ ನಡೆಯುತ್ತೆ. ಹೆಚ್ಚು ಕಾಣಿಕೆ ಬರುವ ದೇವಾಲಯಗಳಲ್ಲಿ ವಾರಕ್ಕೊಮ್ಮೆ, ಉಳಿದ ದೇವಾಲಯಗಳಲ್ಲಿ 2 ವಾರಕ್ಕೊಮ್ಮೆ ಈ ಎಣಿಕೆ ಕಾರ್ಯಕ್ರಮ ನಡೆಸಬೇಕಾಗಿದೆ. ಹುಂಡಿಯಿಂದ ಬಂದ ಚಿನ್ನ ಮತ್ತು ಬೆಳ್ಳಿಯನ್ನು ಅದೇ ದಿನ ಮೌಲ್ಯಮಾಪನ ಮಾಡಿ ಜಿಲ್ಲಾ ಅಥವಾ ಉಪ ಖಜಾನೆಗೆ ಜಮಾ ಮಾಡಬೇಕು. ಇನ್ನೊಂದು ಹೊಸ ವ್ಯವಸ್ಥೆ ಏನು ಅಂತಂದ್ರೆ, ಫೇಸ್ ರೆಕಗ್ನಿಷನ್. ಎಣಿಕೆ ನಡೆಯುವ ಸ್ಥಳಕ್ಕೆ ಪ್ರವೇಶಿಸುವ ಪ್ರತಿ ಸಿಬ್ಬಂದಿಯ ಮುಖವನ್ನು ಗುರುತಿಸುವ ವ್ಯವಸ್ಥೆ ಇರಲೇಬೇಕು. ಒಳಗೆ ಹೋಗುವ ಮೊದಲು ತಮ್ಮ ಬಳಿ ಇರುವ ನಗದು ಮೊತ್ತವನ್ನು ಅವರಲ್ಲಿ ನಮೂದು ಮಾಡಬೇಕು. ಹುಂಡಿಯನ್ನು ತೆರೆಯುವ ಕ್ಷಣದಿಂದ ಎಣಿಕೆ, ಪ್ಯಾಕಿಂಗ್, ಬ್ಯಾಂಕಿಗೆ ಜಮಾ ಮಾಡುವವರೆಗೂ ಪ್ರತಿಯೊಂದು ಹಂತವೂ ವಿಡಿಯೋ ಚಿತ್ರೀಕರಣ ಆಗಬೇಕು. ಇನ್ನು ಮುಂದೆ ಸಾರ್ವಜನಿಕರನ್ನು ಈ ಹುಂಡಿ ಎಣಿಕೆ ಕಾರ್ಯಕ್ಕೆ ಬಳಸಲಿಕ್ಕೆ ಆಗೋದಿಲ್ಲ. ಗೃಹ ರಕ್ಷಕ ದಳ ಇರ್ಬೋದು, ಬ್ಯಾಂಕ್ ಸಿಬ್ಬಂದಿ ಅಥವಾ ಸರ್ಕಾರಿ ನೌಕರರು ಮಾತ್ರ ಈ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಹುಂಡಿ ಕಳ್ಳತನ ನಡೆದ್ರೆ ಅಥವಾ ಎಣಿಕೆಯಲ್ಲಿ ಅಕ್ರಮ ಕಂಡು ಬಂದ್ರೆ ಸಂಬಂಧಪಟ್ಟ ದೇವಸ್ಥಾನದ ಅಧಿಕಾರಿಗಳ ಜೊತೆಗೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಕೂಡ ಹೊಣೆಗಾರರನ್ನಾಗಿ ಮಾಡಲಾಗುತ್ತೆ. ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲ್ಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಅದಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇನ್ನು ರಾಮ ಮಂದಿರದಲ್ಲಿ ನಡೆದಂತಹ ಹುಂಡಿ ಎಣಿಕೆಯಲ್ಲಿ ನಡೆದಂತಹ ಹಗರಣ ಈ ಹಿಂದೆ ರಾಜ್ಯದಲ್ಲೂ ಕೂಡ ನಡೆದಿತ್ತು. ರಾಜ್ಯದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾಗಿರುವಂತಹ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಾಲಯದಲ್ಲಿಯೂ ಈ ಹಿಂದೆ ಚಿನ್ನಾಭರಣ ಮತ್ತು ಕಾಣಿಕೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಗಂಭೀರ ಪ್ರಕರಣ ಒಂದು ಬೆಳಕಿಗೆ ಬಂದಿತ್ತು. ಈ ಪ್ರಕರಣದ ಮೂಲ 2012ರಿಂದ 2015ರ ಅವಧಿಯಲ್ಲಿ ನಡೆದಂತಹ ಘಟನೆಯಾಗಿತ್ತು.
ಈ ಸಮಯದಲ್ಲಿ ದೇವಾಲಯಕ್ಕೆ ಭಕ್ತರು ಅರ್ಪಿಸಿದಂತಹ ಚಿನ್ನಾಭರಣಗಳ ನಿರ್ವಹಣೆ ಮತ್ತು ದಾಖಲೆಗಳಲ್ಲಿ ಅಕ್ರಮ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ತನಿಖೆ ವೇಳೆ ಭಕ್ತರಿಂದ ಸ್ವೀಕರಿಸಲಾಗಿದ್ದಂತಹ ಸುಮಾರು 138 ಗ್ರಾಂ ಚಿನ್ನಾಭರಣಕ್ಕೆ ರಸೀದಿ ನೀಡಲಾಗಿತ್ತು. ಅದನ್ನು ದೇವಾಲಯದ ಅಧಿಕೃತ ಸ್ಟಾಕ್ ರಿಜಿಸ್ಟರ್ನಲ್ಲಿ ದಾಖಲು ಮಾಡಿರಲಿಲ್ಲ. ಇನ್ನು ಈ ಪ್ರಕರಣದ ತನಿಖೆಯಲ್ಲಿ ದೇವಾಲಯದ ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಆಗಿದ್ದಂತಹ LS ಮಾರುತಿ ಸೇರಿದಂತೆ ಹಲವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗಿತ್ತು. ಶಿವರಾಮ ಮಡಿವಾಳ, ಗಂಗಾಧರ ಹೆಗ್ಡೆ, ನಾಗರಾಜ್ ಶೇರುಗಾರ್, ಗಣೇಶ್ ಪೂಜಾರಿ ಮತ್ತು ಪ್ರಸಾದ್ ಆಚಾರ್ಯ ಸೇರಿದಂತೆ ಹಲವರನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂದು ಬಂಧಿಸಲು ಕೂಡ ಆಗಿತ್ತು. ಮಾಜಿ ಕಾರ್ಯನಿರ್ವಹಣಾಧಿಕಾರಿ ಮಾರುತಿ ವಿರುದ್ಧ ಸರ್ಕಾರಿ ಅಧಿಕಾರಿಯಾಗಿ ದೇವಾಲಯದ ಆಸ್ತಿಯನ್ನು ಸಂರಕ್ಷಿಸುವ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪದಡಿ ಅವರ ವಿರುದ್ಧ ಪ್ರಕರಣ ದಾಖಲಿಸಲಾಗಿತ್ತು. ಈ ತನಿಖೆಯ ಮತ್ತೊಂದು ಆತಂಕಕಾರಿ ಅಂಶ ಅಂದರೆ 2012ರಿಂದ ವಿವಿಧ ಹಂತಗಳಲ್ಲಿ ಈ ಹುಂಡಿ ಹಣವು ದುರುಪಯೋಗ ಆಗ್ತಿರುವಂಥದ್ದು ಅಥವಾ ಚಿನ್ನಾಭರಣಗಳಲ್ಲಿ ಸುಮಾರು 430 ಗ್ರಾಂಗಿಂತ ಹೆಚ್ಚು ಚಿನ್ನಾಭರಣಗಳು ದುರುಪಯೋಗ ಆಗಿತ್ತು. ಅದನ್ನೆಲ್ಲ ವಶಕ್ಕೆ ಪಡೆಯಲಾಗಿತ್ತು. ವೀಕ್ಷಕರೇ, ಈಗ ನಾವು ಕರ್ನಾಟಕದ ದೇವಾಲಯಗಳ ಆದಾಯದ ಬಗ್ಗೆ ಮಾತನಾಡೋಣ. 2025-26ನೇ ಆರ್ಥಿಕ ವರ್ಷದಲ್ಲಿ ಮುಜರಾಯಿ ಇಲಾಖೆಯ ವ್ಯಾಪ್ತಿಯ 11 ಪ್ರಮುಖ ದೇವಾಲಯಗಳು ಒಟ್ಟು 602 ಕೋಟಿ ರೂಪಾಯಿಗೂ ಹೆಚ್ಚು ದೇಣಿಗೆಯನ್ನು ಸಂಗ್ರಹಿಸಿದೆ. ಇದು ಕಳೆದ ವರ್ಷಕ್ಕಿಂತ ಸುಮಾರು 45 ಕೋಟಿ ರೂಪಾಯಿಗೂ ಹೆಚ್ಚಿತ್ತು. ಎಲ್ಲಾ ವೆಚ್ಚಗಳನ್ನು ಕಳೆದ ನಂತರವೂ ಈ ದೇವಾಲಯಗಳು 70.43 ಕೋಟಿ ರೂಪಾಯಿ ಉಳಿತಾಯವನ್ನು ಮಾಡಿದೆ. ಇದು ಕರ್ನಾಟಕದ ದೇವಾಲಯಗಳ ಆರ್ಥಿಕ ಶಕ್ತಿಯನ್ನು ತೋರಿಸುವಂತ ಒಂದು ಅಂಕಿಅಂಶ ಅಂತಾನೆ ಹೇಳಬಹುದು. ಈ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಒಂದೇ ವರ್ಷದಲ್ಲಿ ಬರೋಬ್ಬರಿ 168 ಕೋಟಿ ರೂಪಾಯಿ ಆದಾಯ ಈ ದೇವಸ್ಥಾನಕ್ಕಿದೆ. ಇದರಲ್ಲಿ ಸುಮಾರು 85 ಕೋಟಿ ರೂಪಾಯಿಗಳನ್ನು ಸಿಬ್ಬಂದಿ ವೇತನ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ದೇವಾಲಯದ ನಿರ್ವಹಣೆಗೆ ವೆಚ್ಚ ಮಾಡಲಾಗಿದೆ. ಎರಡನೇ ಸ್ಥಾನದಲ್ಲಿ ಮಲೆಮಹದೇಶ್ವರ ದೇವಾಲಯ. ಒಟ್ಟು 118 ಕೋಟಿ ರೂಪಾಯಿ ಆದಾಯ ಈ ದೇವಸ್ಥಾನದ್ದು. ಆದರೆ ಕಳೆದ ವರ್ಷ 123 ಕೋಟಿಗೆ ಹೋಲಿಸಿದ್ರೆ ಈ ಬಾರಿ ಸ್ವಲ್ಪ ಇಳಿಕೆಯಾಗಿದೆ ಅಂತಾನೆ ಹೇಳ್ಬೋದು. ಮೂರನೇ ಸ್ಥಾನದಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ, 84 ಕೋಟಿ ರೂಪಾಯಿ ಈ ದೇವಸ್ಥಾನದ ಆದಾಯ. ನಾಲ್ಕನೇ ಸ್ಥಾನದಲ್ಲಿ ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನ, 80 ಕೋಟಿ ರೂಪಾಯಿ ಈ ದೇವಸ್ಥಾನದ ಆದಾಯ. ಇನ್ನು ಉಳಿದ ದೇವಾಲಯಗಳ ಆದಾಯ ನೋಡಿದ್ರೆ ಸವದತ್ತಿ ಯಲ್ಲಮ್ಮ 31 ಕೋಟಿ, ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ 29 ಕೋಟಿ, ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನ 27 ಕೋಟಿ, ಮುನಿರಾಬಾದ್ ಹುಲಿಗೆಮ್ಮ ದೇವಸ್ಥಾನದಲ್ಲಿ 19 ಕೋಟಿ, ಮುಂದರ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 18 ಕೋಟಿ, ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 14 ಕೋಟಿ ಮತ್ತು ಬೆಂಗಳೂರು ಬನಶಂಕರಿ 13 ಕೋಟಿ ರೂಪಾಯಿ ಆದಾಯ ಹೊಂದಿರುವಂತ ದೇವಸ್ಥಾನ. ವೀಕ್ಷಕರೇ, ಇನ್ನೊಂದು ಕುತೂಹಲಕಾರಿ ಮಾಹಿತಿ ಏನಂದ್ರೆ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಒಟ್ಟು 34,566ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. ಎ ಗ್ರೇಡ್ ದೇವಸ್ಥಾನಗಳು 205, ಅಂದ್ರೆ ವಾರ್ಷಿಕವಾಗಿ 25 ಲಕ್ಷಕ್ಕೂ ಹೆಚ್ಚು ಆದಾಯ ಗಳಿಸುವಂತ ದೇವಾಲಯಗಳು. ಇನ್ನು ಬಿ ಗ್ರೇಡ್ ದೇವಸ್ಥಾನಗಳು 193, ಅಂದ್ರೆ ವಾರ್ಷಿಕವಾಗಿ 5 ಲಕ್ಷಕ್ಕೂ ಹೆಚ್ಚು ಆದಾಯ ಇರುವಂತಹ ದೇವಸ್ಥಾನ. ಇನ್ನು ಸಿ ಗ್ರೇಡ್ ದೇವಸ್ಥಾನಗಳು 34,168 ಇವೆ. ಅವು ಅಂದ್ರೆ 5 ಲಕ್ಷಕ್ಕಿಂತ ಕಡಿಮೆ ಆದಾಯ ಇರುವಂತ ದೇವಾಲಯಗಳು. ಅಂದ್ರೆ ಕರ್ನಾಟಕದಲ್ಲಿ ಬಹುತೇಕ ದೇವಸ್ಥಾನಗಳು ಸಣ್ಣ ಪ್ರಮಾಣದ ಆದಾಯದಲ್ಲಿ ಕಾರ್ಯನಿರ್ವಹಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ದೇವಸ್ಥಾನದ ಕಾಣಿಕೆ ಹಣವನ್ನು ಸರ್ಕಾರ ಬೇರೆ ಯೋಜನೆಗಳಿಗೆ ಬಳಸಬಹುದಾ? ಈ ಪ್ರಶ್ನೆ ಎಲ್ಲರಲ್ಲಿ ಇರುವಂಥದ್ದು. ಆದರೆ ಖಂಡಿತ ಇಲ್ಲ. ನಮ್ಮ ದೇಶದ ನ್ಯಾಯಾಲಯಗಳು ಒಂದು ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ದೇವಸ್ಥಾನದ ಹಣ ದೇವರಿಗೆ ಮತ್ತು ಆ ಸಂಸ್ಥೆಗೆ ಸೇರಿದ್ದೇ ಹೊರತು ಸರ್ಕಾರಕ್ಕಲ್ಲ. ಅಂದರೆ ಕರ್ನಾಟಕದಲ್ಲಿ ಒಂದು ವಿಶೇಷ ನಿಯಮ ಇದೆ, ಅದೇ ಕಾಮನ್ ಪೂಲ್ ಫಂಡ್. ಅಂದರೆ ವಾರ್ಷಿಕ 10 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗೆ ಆದಾಯ ಇರುವಂಥ ಶ್ರೀಮಂತ ದೇವಸ್ಥಾನಗಳು ಯಾವುದಿದೆ ಅವುಗಳು ತಮ್ಮ ಆದಾಯದ 5% ಹಣವನ್ನು ಈ ನಿಧಿಗೆ ನೀಡಬೇಕು. ಹಾಗಂತ ಈ ಹಣವನ್ನು ಸರ್ಕಾರದ ರೋಡ್ ಹಾಕೋಕ್ಕೆ ಅಥವಾ ಫ್ರೀ ಸ್ಕೀಮ್ಗಳಿಗೆ ಅಥವಾ ಬೇರೆ ಬೇರೆ ಯೋಜನೆಗಳಿಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ. ಈ ಹಣವನ್ನು ಕೇವಲ ಯಾವುದೇ ಆದಾಯವಿಲ್ಲದೆ ಸೊರಗ್ತಿರುವಂಥ ಸಣ್ಣ ಪುಟ್ಟ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮತ್ತು ಅಲ್ಲಿ ದಿನ ಬೆಳಗಾದರೆ ಬೇಕಾಗಿರುವಂಥ ಖರ್ಚು ವೆಚ್ಚಗಳಿಗೆ, ಅರ್ಚಕರಿಗ ವೇತನ ಇರ್ಬೋದು, ಇವುಗಳಿಗೆಲ್ಲ ಬಳಸ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಸರ್ಕಾರದ ಹೊಸ ಭದ್ರತಾ ವ್ಯವಸ್ಥೆ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಮಾತ್ರ ಅಲ್ಲ, ಸಣ್ಣ ಪುಟ್ಟ ದೇವಸ್ಥಾನಗಳಿಗೂ ಕೂಡ ಅನ್ವಯ ಆಗುತ್ತೆ. ಹುಂಡಿ, ಚಿನ್ನ, ಬೆಳ್ಳಿ, ಭಕ್ತರ ಕಾಣಿಕೆ ಎಲ್ಲವೂ ಈಗ ಡಿಜಿಟಲ್ ಕಣ್ಗಾವಲಿನಲ್ಲಿ ಇರಲಿಕ್ಕಿದೆ. ದೇವಾಲಯಗಳಲ್ಲಿ ವೆಬ್ ಕ್ಯಾಮೆರಾ, ಫೇಸ್ ರೆಕಗ್ನಿಷನ್ ಮತ್ತು ಡಿಜಿಟಲ್ ದೇಣಿಗೆ ವ್ಯವಸ್ಥೆಯನ್ನು ಸರ್ಕಾರ ಈಗ ಕಡ್ಡಾಯಗೊಳಿಸಿದೆ. ಈ ಸರ್ಕಾರದ ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದೇ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.